ನಿಮಗೆ ಯಾವಾಗಲಾದರೂ ಈ ಪ್ರಶ್ನೆ ಅನ್ನೋದು ಬಂದಿದೆಯಾ? ನಾನು ದೇವರಿಗೆ ಅಥವಾ ಯೂನಿವರ್ಸ್ಗೆ ಎಷ್ಟೋ ಬಾರಿ ನಾನು ರಿಕ್ವೆಸ್ಟನ್ನು ಕೇಳ್ತಾ ಇರ್ತೇನೆ, ಆದರೆ ಯಾಕೆ ನನ್ನ ಆಸೆಗಳನ್ನೋದು ನಿಜವಾಗ್ತಿಲ್ಲ ಅಂತ. ತುಂಬ ಜನ ಹೇಳ್ತಾ ಇರ್ತಾರೆ, ನಾನು ಪ್ರಾರ್ಥನೆ ಮಾಡ್ತೀನಿ, ವಿಜುವಲೈಸೇಷನ್ ಮಾಡ್ತೇನೆ, ಅಫರ್ಮೇಷನ್ಸನ್ನು ಹೇಳ್ತೇನೆ, ಆದರೂ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗಿಲ್ಲ ಅಂತ ಅನ್ನೋದನ್ನು. ಆದರೆ ಇನ್ನೂ ಕೆಲವೊಂದು ಜನ ಏನು ಮಾಡ್ತಾರೆ ಗೊತ್ತಾ? ಅವರು ಯೂನಿವರ್ಸ್ಗೆ ಕೇಳಿದ ಕೆಲವೇ ದಿನಗಳಲ್ಲಿ ಅವರ ಜೀವನದಲ್ಲಿ ಮಿರಾಕಲ್ಸ್ ಅನ್ನೋದು ಆಗ್ತಾ ಇರುತ್ತೆ. ಹಾಗಿದ್ರೆ ಇವಾಗ ಪ್ರಶ್ನೆ ಏನು? ಯೂನಿವರ್ಸ್ ಯಾರ ಮಾತನ್ನ ಕೇಳ್ತದೆ? ಯಾರ ಆಸೆಗಳನ್ನ ಬೇಗ ನಿಜ ಮಾಡ್ತದೆ? ಇದಕ್ಕೆ ಒಂದು ಸೀಕ್ರೆಟ್ ಇದೆ. ಯೂನಿವರ್ಸ್ಗೆ ಸರಿಯಾಗಿ ಕೇಳುವ ಒಂದು ವಿಧಾನ ಇದೆ. ನೀವು ಆ ವಿಧಾನವನ್ನ ಅರ್ಥ ಮಾಡಿಕೊಂಡರೆ ನಿಮ್ಮ ಬದುಕಿನಲ್ಲೂ ಕೂಡ ಹೆಲ್ತ್, ಮನಿ, ಸಕ್ಸಸ್ ಹಾಗೂ ಲವ್ ಎಲ್ಲವೂ ಕೂಡ ಅಟ್ರಾಕ್ಟ್ ಮಾಡಬಹುದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಯೂನಿವರ್ಸ್ಗೆ ಸರಿಯಾಗಿ ಕೇಳುವಂತಹ 5 ಪವರ್ಫುಲ್ ಸ್ಟೆಪ್ಸ್ ಅನ್ನ ನಾನು ಹೇಳ್ಕೊಡ್ತೇನೆ. ಈ 5 ಸ್ಟೆಪ್ಸ್ ಅನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ಯೂನಿವರ್ಸ್ 100% ನಿಮ್ಮ ಬದುಕಿನಲ್ಲಿ ಕೆಲಸವನ್ನ ಶುರು ಮಾಡುತ್ತೆ. ಆದ್ರಿಂದ ಇವತ್ತಿನ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಟೆಪ್ ನಂಬರ್ 1, ನಿಮ್ಮ ಆಸೆ ಸ್ಪಷ್ಟವಾಗಿ ಇರಬೇಕು. ಯೂನಿವರ್ಸ್ಗೆ ಕೇಳುವ ಮೊದಲು ರೂಲ್ ಏನು ಗೊತ್ತಾ? ಕ್ಲಾರಿಟಿ. ನಿಮಗೆ ಏನು ಬೇಕು ಎಂಬುದರ ಬಗ್ಗೆ ಸ್ಪಷ್ಟವಾಗಿ ನೀವಿರಬೇಕು. ಬಹಳ ಜನ ಏನು ಮಾಡ್ತಾರೆ ಗೊತ್ತಾ? ಅವರು ಹೀಗೆ ಕೇಳ್ತಾರೆ, ನನ್ನ ಜೀವನ ಚೆನ್ನಾಗಿರಬೇಕು, ನನಗೆ ಹಣ ಬೇಕು, ನನ್ನ ಲೈಫ್ ಬೆಟರ್ ಆಗಿರಬೇಕು. ಯೂನಿವರ್ಸ್ಗೆ ಇದು ಕ್ಲಿಯರ್ ಮೆಸೇಜ್ ಅನ್ನೋದು ಹೋಗೋದಿಲ್ಲ. ಯೂನಿವರ್ಸ್ಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಅನ್ನ ನಾವು ಕೊಡಬೇಕಾಗತ್ತೆ. ಉದಾಹರಣೆಗೆ, ನಾನು ತಿಂಗಳಿಗೆ 1 ಲಕ್ಷ ಇನ್ಕಮ್ ಅನ್ನ ಅರ್ನ್ ಮಾಡಬೇಕು, ನನಗೆ ಪೀಸ್ಫುಲ್ ಆದಂತಹ ರಿಲೇಶನ್ಶಿಪ್ ಬೇಕು, ನನ್ನ ಬಾಡಿ ಹೆಲ್ತಿಯಾಗಿ ಇರಬೇಕು. ಹೀಗೆ ನಿಮ್ಮ ಮೈಂಡ್ ಎಷ್ಟು ಕ್ಲಿಯರ್ ಆಗಿ ಕೇಳ್ತಾನೆ ಇರುತ್ತೋ ಯೂನಿವರ್ಸ್ಗೆ ಸಿಗ್ನಲ್ ಅನ್ನೋದು ಅಷ್ಟು ಸ್ಟ್ರಾಂಗ್ ಆಗಿ ಹೋಗ್ತಾನೆ ಇರುತ್ತೆ. ಆದ್ದರಿಂದ ಮೊದಲ ಸ್ಟೆಪ್, ನಿಮ್ಮ ಆಸೆ ಅನ್ನೋದು ಸ್ಪಷ್ಟವಾಗಿರಲಿ. ಇನ್ನು ಸ್ಟೆಪ್ ನಂಬರ್ 2, ವಿಜುವಲೈಸೇಷನ್. ಈಗಾಗಲೇ ನಿಜವಾದಂತೆ ಇಮ್ಯಾಜಿನ್ ಮಾಡಿ. ಯೂನಿವರ್ಸ್ ಲ್ಯಾಂಗ್ವೇಜ್ ಯಾವುದು ಗೊತ್ತಾ? ಎಮೋಷನ್ಸ್ ಮತ್ತು ಇಮ್ಯಾಜಿನೇಷನ್. ನೀವು ನಿಮ್ಮ ಡಿಸೈರ್ ನಿಜವಾದಂತೆ ಇಮ್ಯಾಜಿನ್ ಮಾಡಿದಾಗ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅನ್ನೋದು ಆಕ್ಟಿವೇಟ್ ಆಗ್ತದೆ. ಉದಾಹರಣೆಗೆ, ನಿಮಗೆ ಹೊಸ ಕಾರ್ ಅನ್ನೋದು ಬೇಕು ಅಂತ ಅನ್ಕೊಳ್ಳೋಣ. ಆಗ ನೀವು ಡೈಲಿ ಇಮ್ಯಾಜಿನ್ ಮಾಡಬೇಕು, ನೀವು ಆ ಕಾರ್ ಡ್ರೈವ್ ಮಾಡ್ತಿದ್ದೀರಾ, ಸ್ಟೇರಿಂಗ್ ಹಿಡ್ಕೊಂಡಿದ್ದೀರಾ, ಮ್ಯೂಸಿಕ್ ಕೇಳ್ತಾ ಇದ್ದೀರಾ, ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀರಾ. ನೀವು ಎಷ್ಟು ರಿಯಲ್ ಆಗಿ ಇಮ್ಯಾಜಿನ್ ಮಾಡ್ತೀರೋ ಅಷ್ಟು ಸ್ಟ್ರಾಂಗ್ ಸಿಗ್ನಲ್ ಯೂನಿವರ್ಸ್ಗೆ ಅನ್ನೋದು ಹೋಗುತ್ತೆ. ಅದಕ್ಕೆ ರೀಸನ್ ಏನು ಗೊತ್ತಾ? ಈ ಮೈಂಡ್ಗೆ ರಿಯಾಲಿಟಿ ಮತ್ತು ಇಮ್ಯಾಜಿನೇಷನ್ಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಿರೋದಿಲ್ಲ. ನೀವು ಇಮ್ಯಾಜಿನೇಷನ್ನ ರಿಪೀಟೆಡ್ ಆಗಿ ಮಾಡ್ತಾ ಇದ್ರೆ ಮೈಂಡ್ ಅದನ್ನು ರಿಯಾಲಿಟಿ ಅಂತ ಅಕ್ಸೆಪ್ಟ್ ಮಾಡುತ್ತೆ. ಹಾಗೆಯೇ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಬೇಗ ಅದನ್ನು ಮ್ಯಾನಿಫೆಸ್ಟ್ ಮಾಡುತ್ತೆ. ಸ್ಟೆಪ್ ನಂಬರ್ 3, ಎಮೋಷನ್ ತುಂಬ ಇಂಪಾರ್ಟೆಂಟ್. ಇದು ಬಹಳ ಜನ ಮಿಸ್ ಮಾಡ್ತಾರೆ. ಯೂನಿವರ್ಸ್ಗೆ ವರ್ಡ್ಸ್ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಎಮೋಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀವು ಕಂಪ್ಲೀಟ್ಲಿ ಇಮ್ಯಾಜಿನ್ ಮಾಡ್ತೀರಾ, ಆದರೆ ನಿಮ್ಮ ಒಳಗಡೆ ಏನಾದರೂ ಡೌಟ್ ಇದ್ದರೆ ಯೂನಿವರ್ಸ್ ಕನ್ಫ್ಯೂಷನ್ ಆಗಿಬಿಡುತ್ತೆ. ನೀವು ಇಮ್ಯಾಜಿನ್ ಮಾಡ್ತಿರುವಾಗ ಫೀಲ್ ಮಾಡಬೇಕು, ಹ್ಯಾಪಿನೆಸ್, ಗ್ರ್ಯಾಟಿಟ್ಯೂಡ್, ಎಕ್ಸೈಟ್ಮೆಂಟ್. ಉದಾಹರಣೆಗೆ ಇಮ್ಯಾಜಿನ್ ಮಾಡಿ, ನಿಮ್ಮ ಡಿಸೈರ್ ಈಗಾಗಲೇ ನಿಜವಾಗಿದೆ. ಆಗ ನಿಮ್ಮ ಹಾರ್ಟ್ ಹೇಗಿರುತ್ತೆ? ಹ್ಯಾಪಿಯಾಗಿರುತ್ತೆ, ಎಕ್ಸೈಟೆಡ್ ಆಗಿರ್ತದೆ. ಅದೇ ಎಮೋಷನ್ನ ಫೀಲ್ ಮಾಡಬೇಕು. ಎಮೋಷನ್ ಎನರ್ಜಿಯಾಗಿ ಯೂನಿವರ್ಸ್ಗೆ ಹೋಗ್ತದೆ. ಸ್ಟೆಪ್ ನಂಬರ್ 4, ಗ್ರ್ಯಾಟಿಟ್ಯೂಡ್. ಆಲ್ರೆಡಿ ಸಿಕ್ಕಿದಂತೆ ನೀವು ಯೂನಿವರ್ಸ್ಗೆ ಥ್ಯಾಂಕ್ ಯು ಅನ್ನು ಹೇಳಿ. ಯೂನಿವರ್ಸ್ಗೆ ಹೇಳುವ 4th ಸ್ಟೆಪ್ಸ್ ಗ್ರ್ಯಾಟಿಟ್ಯೂಡ್. ಬಹಳ ಪವರ್ಫುಲ್ ಆದಂತಹ ಟೆಕ್ನಿಕ್ಸ್ ಇದು. ನೀವು ಹೇಗೆ ಹೇಳಬೇಕು? ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಜೀವನದಲ್ಲಿ ಅಬಂಡೆನ್ಸ್ ಕೊಡುತ್ತಿರುವುದಕ್ಕೆ ನಿನಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಡ್ರೀಮ್ಸ್ನ ಫುಲ್ಫಿಲ್ ಆಗ್ತಿರುವುದಕ್ಕೆ ನಿನಗೆ ಹೃದಯಪೂರ್ವಕ ಧನ್ಯವಾದಗಳು. ಗ್ರ್ಯಾಟಿಟ್ಯೂಡ್ ಫ್ರೀಕ್ವೆನ್ಸಿ ತುಂಬ ಹೈ ವೈಬ್ರೇಷನಿಂದ ಇರುತ್ತೆ. ನೀವು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿದರೆ ಯೂನಿವರ್ಸ್ ಇನ್ನಷ್ಟು ಬ್ಲೆಸ್ಸಿಂಗ್ಸ್ನ ಅಟ್ರಾಕ್ಟ್ ಮಾಡುತ್ತೆ. ಇನ್ನು ಸ್ಟೆಪ್ ನಂಬರ್ 5, ಲೆಟ್ ಗೋ. ಫಲಿತಾಂಶಕ್ಕಾಗಿ ಅಟ್ಯಾಚ್ ಆಗಬೇಡಿ, ರಿಸಲ್ಟ್ಸ್ ಹಿಂದೆ ಅಟ್ಯಾಚ್ ಆಗಬೇಡಿ. ಇದು ಬಿಗ್ಗೆಸ್ಟ್ ಸೀಕ್ರೆಟ್. ಬಹಳ ಜನ ಡಿಸೈರ್ ಕೇಳಿದ ಮೇಲೆ ಒಂದೇ ಥಾಟ್ ರಿಪೀಟ್ ಮಾಡ್ತಾನೆ ಇರ್ತಾರೆ, ಯಾವಾಗ ಸಿಗುತ್ತೆ, ಯಾಕಿನ್ನೂ ಆಗಲಿಲ್ಲ. ಈ ಡೌಟ್ ಎನರ್ಜಿ ಅನ್ನೋದು ಯೂನಿವರ್ಸ್ ಪ್ರಾಸೆಸ್ ಡಿಸ್ಟರ್ಬ್ ಮಾಡುತ್ತೆ. ಆದ್ದರಿಂದ ಯೂನಿವರ್ಸ್ಗೆ ನೀವು ಕೇಳಿದ ಮೇಲೆ ಟ್ರಸ್ಟ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಜಸ್ಟ್ ಲೆಟ್ ಗೋ ಮಾಡಿ. ನಿಮ್ಮ ಕೆಲಸ ಸಿಗ್ನಲ್ ಕಳಿಸುವುದೊಂದೇ. ಯೂನಿವರ್ಸ್ ಕೆಲಸ ಸರಿಯಾದ ಸಮಯದಲ್ಲಿ ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡುವಂಥದ್ದು. ಸೊ ಇನ್ನು ಪ್ರತಿನಿತ್ಯ ನೀವು ಯಾವ ರೀತಿ ಇದನ್ನು ಅಭ್ಯಾಸ ಮಾಡಬೇಕು? ಡೈಲಿ 5 ನಿಮಿಷ ಈ ಪ್ರಾಕ್ಟೀಸನ್ನು ಮಾಡಿ. ತುಂಬ ಆಳವಾದ ಉಸಿರಾಟವನ್ನು ಮಾಡಿ, ನಿಮ್ಮ ಡಿಸೈರನ್ನು ಇಮ್ಯಾಜಿನ್ ಮಾಡಿ, ಎಮೋಷನಿಂದ ಫೀಲ್ ಮಾಡಿ, ಗ್ರ್ಯಾಟಿಟ್ಯೂಡನ್ನು ಹೇಳಿ,
ಲೆಟ್ ಗೋ ಮಾಡಿ. ಈ ರೀತಿ ನೀವು ಈ ಪ್ರಾಕ್ಟೀಸನ್ನು 21 ದಿನ ನೀವು ಅಭ್ಯಾಸ ಮಾಡಿದ್ದೇ ಆದಲ್ಲಿ ನಿಮ್ಮ ಮೈಂಡ್ ಫ್ರೀಕ್ವೆನ್ಸಿ ಅನ್ನೋದು ಚೇಂಜ್ ಆಗ್ತದೆ. ಸ್ನೇಹಿತರೆ, ಯೂನಿವರ್ಸ್ ನಮ್ಮ ವಿರುದ್ಧವಾಗಿ ಕೆಲಸ ಮಾಡಲ್ಲ. ಯೂನಿವರ್ಸ್ ನಮ್ಮ ಜೊತೆ ಸೇರಿಸ್ಕೊಂಡು ನಮಗೇನು ಬೇಕೋ ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಕೆಲಸ ಮಾಡುತ್ತೆ. ಆದರೆ ನಾವು ಸರಿಯಾದ ಸಿಗ್ನಲನ್ನು ಕಳಿಸ್ಬೇಕಷ್ಟೇ. ಸೊ ಆದ್ದರಿಂದ ಈ 5 ಸ್ಟೆಪ್ಸನ್ನು ಮರಿಬೇಡಿ. ಕ್ಲಾರಿಟಿ, ವಿಜುವಲೈಸೇಷನ್, ಎಮೋಷನ್, ಗ್ರ್ಯಾಟಿಟ್ಯೂಡ್, ಲೆಟ್ ಗೋ. ಈ 5 ಸ್ಟೆಪ್ಸ್ ಫಾಲೋ ಮಾಡಿದರೆ ನಿಮ್ಮ ಡಿಸೈರ್ ಸ್ಲೋಲಿ ರಿಯಾಲಿಟಿಯಾಗಿ 100% ನಿಮ್ಮ ಬದುಕಿನಲ್ಲಿ ಬಂದೇ ಬರ್ತದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಮತ್ತು ಇಂತಹ ಪವರ್ಫುಲ್ ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನ್ನ ಆನ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಜೀವನ ಸಕ್ಸಸ್, ಹ್ಯಾಪಿನೆಸ್ ಮತ್ತು ಅಬಂಡೆನ್ಸ್ನಿಂದ ತುಂಬಿರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.